ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ, ಈ ಚಾಮರಾಜನಗರ ಜಿಲ್ಲೆಗೂ ನಮ್ಮ ಕರ್ನಾಟಕದ ರಾಜಕಾರಣಕ್ಕೂ ಹಾಗೆ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿರ್ಬೋದು, ಯಾರು ಈ ಚಾಮರಾಜನಗರಕ್ಕೆ ಕಾಲಿಡ್ತಾರೋ ಅವರು ಅಧಿಕಾರವನ್ನು ಕಳ್ಕೋತಾರೆ ಅನ್ನೋ ಒಂದು ಭಯ, ಒಂದು ಪ್ರತೀತಿ ಭಾಳ ಹಿಂದಿನಿಂದಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಅವರು ಯಡಿಯೂರಪ್ಪನವರಾಗಿರ್ಬೋದು, ಹಾಗೆ ಬಹುತೇಕ ಯಾರೇ ಆಗಿರ್ಬೋದು, ಅವರು ಚಾಮರಾಜನಗರ ಜಿಲ್ಲೆಗೆ ಕಾಲಿಡೋದಿಲ್ಲ, ಭಯ ಪಡ್ತಾರೆ. ಯಾಕೆಂದರೆ ಅಧಿಕಾರ ಹೋಗುತ್ತೆ ಅಂತ. ಇಂತಹ ಒಂದು ಚಾಮರಾಜನಗರದಲ್ಲಿ ಇಂಥ ಒಂದು ಈ ಕಾಲಘಟ್ಟದಲ್ಲೂ ಕೂಡ ಇವತ್ತು ಕೂಡ ಜಾತಿ ಅನ್ನೋ ಒಂದು ಪದ್ಧತಿ, ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಮೇಲು ಕೀಳು ಅಂತಕ್ಕಂಥ ಒಂದು ಭಾವನೆ ಇವತ್ತು ಕೂಡ ಚಾಮರಾಜನಗರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕೂಡ ಇದೆ, ಹಳ್ಳಿಯಲ್ಲೂ ಕೂಡ ಇದೆ. ನಾಚಿಕೆ ಆಗಬೇಕು ಇವರುಗಳಿಗೆ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಚಾಮರಾಜನಗರ ಆ ಜಿಲ್ಲೆಯ ಜನತೆ ಉದ್ಧಾರ ಆಗಿಲ್ಲ. ಯಾಕೆ ಉದ್ಧಾರ ಆಗಿಲ್ಲ ಅಂದರೆ ಇದೇ ಕಾರಣಕ್ಕೆ. ಈ ಒಂದು ಕೆಟ್ಟ ಮನಸ್ಥಿತಿ ಹೊಂದಿರತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ಇವತ್ತು ಜಾತಿಯ ವಿಚಾರವಾಗಿ ಅವ್ರು ಮಾಡಿರ್ತಕ್ಕಂಥ ನೀಚ ಕೃತ್ಯ ಅಂದರೆ ಸರ್ಕಾರಿ ಶಾಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯ ಅದೇ ತಾಲೂಕಿನ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬಳು ದಲಿತ ಮಹಿಳೆ ಅಲ್ಲಿದ್ದಂಥ ಶಾಲಾ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡ್ತಾಳೆ, ಅಂದರೆ ಬಿಸಿ ಊಟವನ್ನು ತಯಾರು ಮಾಡ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಆ ಶಾಲೆಯಲ್ಲಿದ್ದಂಥ 22 ವಿದ್ಯಾರ್ಥಿಗಳ ಪೈಕಿ 21 ವಿದ್ಯಾರ್ಥಿಗಳನ್ನು ಆ ಪೋಷಕರು, ಅಂದರೆ ಯಾರು ಆ ಶಾಲೆಗೆ ಕಲೀಲಿಕ್ಕೆ ಬರ್ತಾಯಿದ್ರು ಆ ವಿದ್ಯಾರ್ಥಿಗಳು, ಅವರ ತಂದೆ ತಾಯಿಯಂದರು ಆ ಮಕ್ಕಳನ್ನು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡು ಆ ಶಾಲೆಯಿಂದನೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದಂತೂ ನಾಚಿಕೆಗೇಡಿನ ಕೃತ್ಯ. ನಾಚಿಕೆ ಆಗಬೇಕು ಇವರುಗಳಿಗೆ. ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು ಕಲೀಲಿಕ್ಕೆ. ಅಂಥ ಮಕ್ಕಳಿಗೆ ಸರ್ಕಾರದ ವ್ಯಾಪ್ತಿಯಲ್ಲಿ ಕೊಡ್ತಕ್ಕಂಥ ಬಿಸಿ ಊಟ ಏನಿದೆ ಅದನ್ನು ತಯಾರು ಮಾಡಿದಂಥವರು ದಲಿತ ಮಹಿಳೆ ಅನ್ನೋ ಒಂದೇ ಒಂದು ನೆಪವನ್ನು ಅದನ್ನೇ ನೆಪ ಇಟ್ಟುಕೊಂಡು ಇವತ್ತು ಶಾಲೆಯಿಂದ ಹೊರಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಎಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ನಮ್ಮ ಜನ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಾನು ಚಾಮರಾಜನಗರ ಜಿಲ್ಲೆಯ ಜನತೆಗೆ ಕೇಳಲಿಕ್ಕೆ ಬಯಸ್ತೀನಿ. ಚಾಮರಾಜನಗರ ಜಿಲ್ಲೆ ಇರ್ತಕ್ಕಂಥ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಯಾರು ಕೂಡ ಬೆಂಗಳೂರು ನಗರದಲ್ಲಿ ಇಲ್ವಾ? ಯಾರು ಕೂಡ ಬೆಂಗಳೂರು ನಗರಕ್ಕೆ ನೀವು ಬರೋದೇ ಇಲ್ವಾ? ಹಾಗಾದರೆ ಬೆಂಗಳೂರು ನಗರದಲ್ಲಿ ನೀವು ಬಂದರೆ ಆಕಸ್ಮಿಕವಾಗಿ ಎಲ್ಲಾದರೂ ಉಳ್ಕೊಂಡ್ರೆ, ಯಾವುದಾದ್ರೂ ಹೋಟೆಲ್ಗೆ ಹೋದರೆ ಅಥವಾ ಯಾರ್ದಾದ್ರೂ ಮನೆಗೆ ನೀವು ಸ್ನೇಹಿತರ ಮನೆಗೆ ಹೋದರೆ ಅವರು ಯಾವ ಜಾತಿಯವರು, ಯಾರು ಅಡುಗೆ ಮಾಡಿದ್ದಾರೆ ಅದೆಲ್ಲ ನೋಡ್ತೀರಾ ನೀವುಗಳು? ಇವತ್ತು ಬೆಂಗಳೂರು ನಗರದಲ್ಲೇ ಬಂದು ನೋಡಿ, ಲಕ್ಷಾಂತರ ಜನ ಇವತ್ತು ಬೆಂಗಳೂರು ನಗರದಲ್ಲಿ ಹೋಟೆಲನ್ನೇ ಆಶ್ರಯ ಮಾಡ್ಕೊಂಡಿದ್ದಾರೆ. ಬಹುತೇಕ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಬಹುತೇಕರು ಇವತ್ತು ಹೋಟೆಲ್ನಲ್ಲೇ ತಿಂಡಿ ತಿಂತಕ್ಕಂಥದ್ದು. ಆದರೆ ಆ ತಿಂಡಿಯನ್ನು ಮಾಡ್ತಕ್ಕಂಥವನು ಯಾವ ಜಾತಿಯವನು, ಯಾವ ಧರ್ಮಕ್ಕೆ ಸೇರಿದವನು, ಅವನು ಬ್ರಾಹ್ಮಣನ, ಅವನ ಲಿಂಗಾಯತನ, ಗೌಡನ, ಇಲ್ಲ SC ST ಸಮುದಾಯಕ್ಕೆ ಸೇರಿದಂಥವನ, ಈ ರೀತಿ ಒಂದು ಭಾವನೆ ಇಟ್ಕೊಂಡು ಏನಾದರೂ ನಾವು ಹೋಟೆಲಿಗೆ ಊಟಕ್ಕೆ ಹೋದರೆ ನಾವು ಕೂಡ ನಿಮ್ಮ ಲಿಸ್ಟಿಗೆ ಸೇರ್ತೀವಿ. ನಾಚಿಕೆ ಆಗಲ್ವ ನಿಮ್ಮಗಳಿಗೆ? ಇಂಥ ಒಂದು ಆಧುನಿಕ ಯುಗದಲ್ಲೂ ಕೂಡ ಇಂಥ ಒಂದು ವ್ಯವಸ್ಥೆಗಳು ಕೂಡ ಇವತ್ತು ಕೂಡ ಒಂದು ಜಾತಿ ಅಂತಕ್ಕಂಥ ಒಂದು ಹಣೆಪಟ್ಟಿಯನ್ನು ಇಟ್ಕೊಂಡು ಬದುಕ್ತಾ ಇದ್ದೀರಲ್ಲ. ಇವತ್ತು ಕೂಡ ನಿಮ್ಮ ಮಕ್ಕಳ ಒಂದು ತಲೆಯಲ್ಲಿ ಇವತ್ತು ಜಾತಿ ಅಂತಕ್ಕಂಥ ವಿಷ ಬೀಜವನ್ನು ನೀವು ಬಿತ್ತಾ ಇದ್ದೀರಲ್ಲ. ಅದಕ್ಕೆ ಭಾರತ ಇವತ್ತು ಕೂಡ ಅಸ್ಪೃಶ್ಯತೆಯನ್ನು ಹೊರಬರಲಿಲ್ಲ. ಇದೇ ಕಾರಣಕ್ಕಾಗಿಯೇ ಅಂಬೇಡ್ಕರ್ ಅವರು ಇವತ್ತು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಶಿಫ್ಟ್ ಆಗಿದ್ದು. ಕೇವಲ ಅಂಬೇಡ್ಕರ್ ಅವರು ಮಾತ್ರ ಅಲ್ಲ, ಇವತ್ತು ಕೂಡ ಹಳ್ಳಿಗಳಲ್ಲೂ ಈ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಜಾತಿ ಅಂತಕ್ಕಂಥ ಒಂದು ಕೊಳಕು ಮಾನಸಿಕತೆ ಇವತ್ತು ಕೂಡ ಜೀವಂತವಾಗಿದೆಯಲ್ಲ, ಅದರಲ್ಲೂ ಚಾಮರಾಜನಗರದಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕಾಗುತ್ತೆ. ಯಾಕೆಂದರೆ ಈ ಜಾತಿ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಒಂದು ಮಹಾ ಅಸ್ತ್ರ. ಇವತ್ತು ಜಾತಿಯಿಂದನೇ ನಮ್ಮ ಧರ್ಮ ನಾಶ ಆಗಿದ್ದು. ನಾನು ಆ ಜಾತಿ, ನಾನು ಈ ಜಾತಿ, ನನ್ನ ಮೇಲ್ವರ್ಗಕ್ಕೆ ಸೇರಿದಂಥವನು, ನೀನು ಕೆಳವರ್ಗಕ್ಕೆ ಸೇರಿದಂಥವನು. ನೋಡಿ, ಈ ಗ್ಲಾಸ್ನಲ್ಲಿ ನಾನು ನೀರು ಕುಡಿದ್ರೂ ನೀರೇ ಅದು, ಮೇಲ್ಜಾತಿ ನೀರು ಕುಡಿದ್ರೂ ನೀರೇ ಆಗೋದು. ಅದು SC ST ಸಮುದಾಯಕ್ಕೆ ಸೇರಿದಂಥವ್ರು ಕುಡಿದ್ರೂ ಕೂಡ ಅದು ನೀರೇನೆ, ಅಮೃತ ಆಗೋದಿಲ್ಲ. ಅದು ಬ್ರಾಹ್ಮಣ ಕುಡಿದ ತಕ್ಷಣ ಅದು ಅಮೃತ ಆಗೋದಿಲ್ಲ. ಒಕ್ಕಲಿಗರು ಅಂದರೆ ಗೌಡರು ಕುಡಿದ ತಕ್ಷಣ ಅದು ಅಮೃತ ಆಗೋದಿಲ್ಲ, ಅದು ನೀರೇನೆ. ಹಾಗೆ ಅದು ಇದೇ ಗ್ಲಾಸ್ನಲ್ಲಿ ದಲಿತ ಕುಡಿದ್ರೂ ಕೂಡ ಅದು ನೀರೇನೆ. ಆ ಒಂದು ಕೆಟ್ಟ ಮಾನಸಿಕತೆಯಿಂದ ನಮ್ಮ ಧರ್ಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಜಾತಿಯವರಾಗಿರ್ಬೋದು
ನಾನು ಸಾಕಷ್ಟು ಬಾರಿ ಒಂದು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಜಾತಿಯ ವಿಚಾರದಲ್ಲಿ ನಾನು ಸಾಕಷ್ಟು ಬಾರಿ ಮಾತನಾಡಿದ್ದೀನಿ. ಕೆಲವರಿಗೆ ಇದು ಆಗೋದಿಲ್ಲ, ಆದರೂ ಪರವಾಗಿಲ್ಲ. ಅಂದರೆ ನಾನು ಕೊನೆಯ ಬಾರಿ ಹೇಳಲಿಕ್ಕೆ ಬಯಸ್ತೀನಿ, ಚಾಮರಾಜನಗರ ಜಿಲ್ಲೆಯವರಾಗಿರ್ಬೋದು, ಕರ್ನಾಟಕದ ಯಾವುದೇ ಜಿಲ್ಲೆಯವರಾಗಿರ್ಬೋದು, ಕೇವಲ ನಾನು ಚಾಮರಾಜನಗರ ಜಿಲ್ಲೆಗೆ ಸೀಮಿತವಾಗಿ ಹೇಳ್ತಾ ಇಲ್ಲ. ಇದು ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲೂ ಈ ಒಂದು ಜಾತಿಯ ಒಂದು ವಿಚಾರದಲ್ಲಿ ಮೇಲು ಕೀಳು ಭಾವನೆ ಇದ್ದೇ ಇದೆ. ಹಾಗೆ ನಮ್ಮ ಘಟ್ಟ ಪ್ರದೇಶ ಮಲೆನಾಡು ಭಾಗದಲ್ಲೂ ಕೂಡ ಇದ್ದೇ ಇದೆ, ಕರಾವಳಿ ಭಾಗದಲ್ಲೂ ಕೂಡ ಇದೆ. ಒಟ್ಟಾರೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇವತ್ತು ಕೂಡ ಈ ಒಂದು ಮೇಲು ಕೀಳು ಅಂತಕ್ಕಂಥ ಭಾವನೆ ಏನಿದೆ, ಅದರಿಂದ ನಾವು ಹೊರಬರದೆ ಹೋದರೆ ನಾವು ಯಾವತ್ತೂ ಕೂಡ ಅಖಂಡ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ನನ್ನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.